ಹೇಗಿದ್ದೀರಾ? ಇವತ್ತು ಎಂಥ ಸೆಕೆ ಮಾರೆ, ಸೆಕೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾನು ಮಾರ್ಕೆಟಿಗೆ ಹೋಗಿದ್ದೆ. ಮಾರ್ಕೆಟಿಂದ ಹೋಗಿ ಬರುವಾಗ ಸಾಕಾಗಿ ಹೋಯಿತು. ನಾನೊಂದು ಬರುವಾಗ ಒಂದು ಸಮಾಮ್ ತಂದಿದ್ದೇನೆ, ಅದನ್ನು ಇವಾಗ ಜ್ಯೂಸ್ ಮಾಡಬೇಕು ಅಂತಿದ್ದೇನೆ. ಆರೋಗ್ಯಕರವಾದ ಜ್ಯೂಸ್ ಒಂದು ಮಾಡುವಂತ ಇದ್ದೇನೆ. ಕಾಮ ಕಸ್ತೂರಿ ಬೀಜ ಎಲ್ಲ ಹಾಕಿ ಒಂದು ಆರೋಗ್ಯಕರವಾದ ಜ್ಯೂಸ್ ಮಾಡುವ. ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಈ ಜ್ಯೂಸನ್ನು ನಾವು ಕುಡಿದರೆ. ಬನ್ನಿ ಇವತ್ತೊಂದು ಸ್ಪೆಷಲ್ ಆದ ಜ್ಯೂಸ್ ಮಾಡುವ. ಇವತ್ತು ನಾವು ಒಂದು ಸಮಾಮಿನ ಜ್ಯೂಸ್ ಮಾಡುವ. ನಾನು ಫುಲ್ಲು ಸಮಾಮಿನ ಜ್ಯೂಸ್ ಮಾಡಿದ್ರೆ ಅರ್ಧ ಇದನ್ನು ತಗೊಂಡು ಜ್ಯೂಸ್ ಮಾಡ್ತೇನೆ. ಮತ್ತು ಅದಕ್ಕೆ ಸ್ವಲ್ಪ ಇದು ಕಾಮ ಕಸ್ತೂರಿ ಬೀಜ ತಗೊಂಡಿದ್ದೇನೆ, ಕಾಮ ಕಸ್ತೂರಿ ಬೀಜ, ಸಜ್ಜಾ ಬೀಜ ಅಂತ ಹೇಳ್ತಾರೆ ಇದಕ್ಕೆ. ಮತ್ತು ಸ್ವಲ್ಪ ಒಂದು ಅರ್ಧ ಲೋಟದಷ್ಟೊಂದು 5 ಚಮಚ ಸಕ್ಕರೆ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಕುದಿಸಿ ಆರಿಸಿದ ಹಾಲು ತಗೊಂಡಿದ್ದೇನೆ. ಇಷ್ಟು ತಗೊಂಡೆ, ಕುದಿಸಿ ಆರಿಸಿದ ಹಾಲು ಇಷ್ಟು ತಗೊಂಡಿದ್ದೇನೆ. ಇಷ್ಟು ಹಾಕಿ ಇವತ್ತು ನಾವು ಒಂದು ಸಮಾಮಿನ ಜ್ಯೂಸ್ ಮಾಡುವ. ಈ ಬೇಸಿಗೆಗಾಲದಲ್ಲಿ ಒಂದು ಎಷ್ಟು ಕುಡಿದರೂ ಸಾಕಾಗೋದಿಲ್ಲ ಜ್ಯೂಸು. ತಂಪು ಕುಡಿಯುವಂತಲೇ ಆಗೋದು, ತಂಪು ಕೂಲೇನಾದರೂ ಕುಡಿಯುವಂತಲೇ ಆಗೋದು. ಆ ಥರ ಸೆಕೆ ಇದೆ ಇವಾಗ. ಸಾಕು ನಮಗೆ ಅರ್ಧ. ಈ ಬೀಜವನ್ನೆಲ್ಲ ತೆಗೆಯುವ. ಬೀಜವನ್ನೆಲ್ಲ ತೆಗೆಯುವ, ಒಳಗಿನ ಬೀಜ. ನಾವು ಈ ಥರ ತೆಗಿಬೇಕು. ನಾವು ಇದನ್ನು ಪೀಸನ್ನು ಈ ಥರ ತೆಗಿಬೇಕು. ನಾವು ಸಮಾಮಿ ಈ ಥರ ತೆಗೆದ್ರೆ ಈಸಿ ಆಗ್ತದೆ ನಮಗೆ. ಪೀಸ್ ಮಾಡಿ ನಾವು ತೆಗಿಬೇಕಂತಿಲ್ಲ, ಇದೇ ಥರ ತೆಗಿಲಿಕ್ಕೆ ಆಗ್ತದೆ. ಇನ್ನು ಪಾತ್ರಕ್ಕೆ ಹಾಕುವ. ಈ ಥರ ತೆಗಿಲಿಕ್ಕೆ ಈಸಿ ಆಗುತ್ತೆ, ಇದೇ ಥರ ತೆಗಿಬೇಕು. ಎಲ್ಲ ಹೋಳುಗಳನ್ನೆಲ್ಲ ತೆಗೆದೆಲ್ಲ ಪಾತ್ರಕ್ಕೆ ಹಾಕಿದೆ. ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕುವ. ಮಿಕ್ಸಿ ಜಾರಿಗೆ ಹಾಕಿ ಜ್ಯೂಸ್ ಮಾಡುವ. ನಮ್ಮ ಹೋಳುಗಳನ್ನೆಲ್ಲ ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕಿದೆ. ಇವಾಗ ಅದಕ್ಕೆ ಸಕ್ಕರೆ ಹಾಕುವ. ಅರ್ಧ ಗ್ಲಾಸ್ನಷ್ಟು ಸಕ್ಕರೆ ಆಗಿದೆ, ಒಂದು 5 ಚಮಚ ಸಕ್ಕರೆ ಹಾಕಿದೆ. ಒಂದು 4 ಗ್ಲಾಸ್ ಆಗ್ತದೆ ಇದರಲ್ಲಿ ಜ್ಯೂಸು. ಎಷ್ಟು ಸಮಾಮಲ್ಲಿ ನಮಗೆ 4 ಜನಕ್ಕೆ 4 ಗ್ಲಾಸ್ ಜ್ಯೂಸ್ ಆಗುತ್ತೆ. ಅರ್ಧ ಸಮಾಮ ತಗೊಟ್ಟರೆ ಸಾಕಾಗುತ್ತೆ. ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರೋಣ. ಗ್ರೈಂಡ್ ಮಾಡುವಾಗ ಹಾಲು ಕೂಡ ಹಾಕಬೇಕು ಇದಕ್ಕೆ. ಗ್ರೈಂಡ್ ಮಾಡುವಾಗ ಈ ಸಮಾಮ್ ಸ್ವಲ್ಪ ಗ್ರೈಂಡ್ ಆದ ನಂತರ ನಾವು ಹಾಲು ಹಾಕಬೇಕು ಇದಕ್ಕೆ. ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಹೋಳುಗಳನ್ನೆಲ್ಲ ಗ್ರೈಂಡ್ ಮಾಡಿ ತಂದೆ. ಅದಕ್ಕೆ ಈಗ ಕುದಿಸಿ ಆರಿಸಿದ ಹಾಲು ಹಾಕುವ. ಕುದಿಸಿ ಆರಿಸಿದ ಹಾಲು ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಬರೋಣ. ಇವಾಗ ಜ್ಯೂಸ್ ಇಷ್ಟು ರೆಡಿ ಆಯಿತು ನೋಡಿ. 4 ಜನಕ್ಕೆ ಸಾಕಾಗ್ತದೆ ಇಷ್ಟು ಜ್ಯೂಸು. 4 ಜನಕ್ಕೆ ಸಾಕಾಗ್ತದೆ ಇಷ್ಟು ಜ್ಯೂಸ್ ರೆಡಿ ಆಯಿತು ನಮ್ಮದು. ಇವಾಗ ಇದನ್ನು ಗ್ಲಾಸಿಗೆ ಹಾಕುವ. 2 ಗ್ಲಾಸ್ ತಗೊಂಡಿದ್ದೇನೆ ನಾನಿಲ್ಲಿ. ಅದಕ್ಕೆ ಈಗ ಜ್ಯೂಸ್ ಗ್ಲಾಸಿಗೆ ಹಾಕುವ. ಫಸ್ಟ್ ನಾವು ಐಸ್ ಟ್ಯೂಬ್ಗಳನ್ನು ಹಾಕ್ಕೋಬೇಕು ಗ್ಲಾಸಿಗೆ. ಕೋಲ್ಡ್ ಆಗುತ್ತೆ, ನಾವು ಕುಡಿಯುವಾಗ ಕೋಲ್ಡ್ ಇರುತ್ತೆ ಕುಡಿಯುವಾಗ. ಅದಕ್ಕೆ ಒಂದು ಸ್ವಲ್ಪ ಐಸ್ ಟ್ಯೂಬ್ಗಳನ್ನು ಹಾಕ್ಕೊಳ್ಬೇಕು. ಇನ್ನು ಸಜ್ಜಾ ಬೀಜ, ಇದು ಕಾಮ ಕಸ್ತೂರಿ ಬೀಜವನ್ನು ಹಾಕುವ. ಸ್ವಲ್ಪ ಅಡಿಗೆ ಹಾಕ್ಕೊಳ್ಳು, ಮತ್ತು ಸ್ವಲ್ಪ ಮೇಲಿಗೆ ಹಾಕ್ಕೊಳ್ಬೇಕು ಕಾಮ ಕಸ್ತೂರಿ ಬೀಜವನ್ನು ಜ್ಯೂಸ್ ಹಾಕಿದ ನಂತರ. ಇವಾಗ ಜ್ಯೂಸ್ ಹಾಕುವ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ನೋಡಿ ಸಮಾಮಿದ್ದು. ಹಣ್ಣ ಸ್ವಲ್ಪ ಕಾಮ ಕಸ್ತೂರಿ ಬೀಜ ಹಾಕುವ. ಚೆನ್ನಾಗಿ ಕಾಣ್ತದೆ ನಮ್ಮ ಜ್ಯೂಸ್. ಚೆನ್ನಾಗಿ ಈ ಬೀಜ ಎಲ್ಲ ಚೆನ್ನಾಗಿ ಕಾಣ್ತದೆ. ಕುಡಿಲಿಕ್ಕೂ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಈ ಥರ ಮಾಡಿ ನಾವು ಮಕ್ಕಳಿಗೆಲ್ಲ ಕೊಟ್ಟರೆ ಅವರಿಗೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಹೇಗೆಲ್ಲ ಮಾಡಿ ಕೊಟ್ಟರೆ ನೋಡಿ ನಮ್ಮ ಜ್ಯೂಸ್ ರೆಡಿ. ಬೇಕಾದರೆ ಸ್ವಲ್ಪ ಐಸ್ ಕ್ರೀಮ್ ಹಾಕಿ ತಿನ್ಬೋದು, ತುಂಬ ಟೇಸ್ಟ್ ಆಗ್ತದೆ ಹಾಗೆ ಜ್ಯೂಸ್ ಕುಡಿಲಿಕ್ಕೆ. ನೋಡಿ ಐಸ್ ಕ್ರೀಮ್ ಹಾಕುವ ಮೇಲ್ಗಡೆಗೆ ಸ್ವಲ್ಪ ಗಾರ್ನಿಷಿಗೆ. ಚೆನ್ನಾಗಾಗುತ್ತೆ ನೋಡಿ, ಚೆನ್ನಾಗಿ ಬರುತ್ತೆ. ಐಸ್ ಕ್ರೀಮ್ ಎಲ್ಲ ಹಾಕಿ ಮೇಲ್ಗಡೆ ಹಾಕಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಅದನ್ನು. ಆ ಥರ ಎಲ್ಲ ಮಾಡಿ ಕೊಡ್ತಾರೆ. ಈ ಥರ ಜ್ಯೂಸ್ ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಐಸ್ ಕ್ರೀಮ್ ಎಲ್ಲ ಮೇಲೆ ಹಾಕಿ ಗಾರ್ನಿಷ್ ಎಲ್ಲ ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಇದೇ ಥರ ಮಾಡಿ ಕೊಡಬೇಕು. ಈಗ ಜ್ಯೂಸು ಟೇಸ್ಟ್ ಹೇಗಾಗಿದೆ ನೋಡುವ. ತುಂಬ ಸೂಪರಾಗಿ ಆಗಿದೆ, ಭಾರಿ ಚೆನ್ನಾಗಿ ಆಗಿದೆ ಜ್ಯೂಸು. ಇದೇ ಥರ ಮಾಡಿ ಕುಡಿಬೇಕು ನಾವು. ಈ ಬೇಸಿಗೆಗಾಲದಲ್ಲಂತೂ ಎಷ್ಟು ಕುಡಿದರೂ ಸಾಕಾಗೋದಿಲ್ಲ. ಮತ್ತು ಕುಡಿಯುವ ಅಂತ ಆಗ್ತದೆ. ತಂಪು ಪಾನೀಯ ಏನಾದರೂ ಕುಡಿತಾನೇ ಇರುವ. ಇದೇ ಥರ ಕಸ್ ಹಾಕಿ ಜ್ಯೂಸ್ ಎಲ್ಲ ಮಾಡಿ ಕುಡಿಬೇಕು. ತುಂಬ ಚೆನ್ನಾಗಿ ಆಗುತ್ತೆ ಬೇಸಿಗೆಗಾಲದಲ್ಲಿ ಕುಡಿಲಿಕ್ಕೆ. ಇಷ್ಟ ಅದರೊಂದು
ಐಸ್ ಕ್ರೀಮ್ ಎಲ್ಲ ಹಾಕಿ ಕುಡಿದರೆ ತುಂಬ ಚೆನ್ನಾಗಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಇದೇ ಥರ ಎಲ್ಲ ಮಾಡಿಕೊಟ್ರೆ ನಮ್ಮ ಮಕ್ಕಳಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.